ಯಾದಗಿರಿಯಲ್ಲಿ ಮುಸ್ಲಿಂ ಯುವಕನಿಂದ ದಲಿತ ಹಿಂದೂ ಯುವಕನ ಹತ್ಯೆ ಪ್ರಕರಣ ದಾಖಲಿಸಿಕೊಳ್ಳುವುದಕ್ಕೆ ಪೊಲೀಸರಿಂದ ಹಿಂದೇಟು ಹಾಕದಂತಹ ಆರೋಪ ಕೇಳಿಬಂದಿದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ. ಪ್ರಕರಣವನ್ನ ದಾಖಲು ಮಾಡಿದ್ದಾರೆ. ಮೊನ್ನೆ ರಾತ್ರಿ ಕೊಲೆಯಾದರೂ ಪ್ರಕರಣವನ್ನ ದಾಖಲಿಸಿಕೊಳ್ಳುವುದಕ್ಕೆ ಖಾಕಿ ನಿರಾಕರಿಸಿದ್ಯಾಕೆ ಹಾಗಾದ್ರೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಕರಣದ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಆರೋಪಿಗಳ ವಿರುದ್ಧ ಕೇಸ್ ದಾಖಲು ಮಾಡಿಕೊಂಡಿದೆ ಪೊಲೀಸ್. ಫಯಾಜ್ ಹಾಗೂ ಆಸಿಫ್ ವಿರುದ್ಧ ಕೇಸ್ ದಾಖಲಾಗಿದೆ. ತಾಯಿ ಮಂಜಮ್ಮ ದೂರಿನ ಮೇಲೆ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಯಾದಗಿರಿಯಲ್ಲಿ ನಡೆದಿದ್ದ ಹತ್ಯೆ ಇದು. ಮುಸ್ಲಿಂ ಯುವಕನಿಂದ ದಲಿತ ಹಿಂದೂ ಯುವಕನ ಹತ್ಯೆ ನಡೆದಿದೆ. ಬರ್ಬರವಾಗಿ ಹತ್ಯೆ ನಡೆದರೂ ಕೂಡ ಈ ಪ್ರಕರಣವನ್ನ ದಾಖಲಿಸಿಕೊಳ್ಳುವುದಕ್ಕೆ ಪೊಲೀಸರು ಹಿಂದು ಮುಂದೆ ನೋಡಿದರು. ಏಷ್ಯಾನೆಟ್ ಸುವರ್ಣ ನ್ಯೂಸ್ ವರದಿ ಬಳಿಕ ಪೊಲೀಸರು ಎಚ್ಚೆತ್ತುಕೊಂಡು ಪ್ರಕರಣವನ್ನ ದಾಖಲಿಸಿಕೊಳ್ತಾರೆ. ಮೊನ್ನೆ ರಾತ್ರಿ ಕೊಲೆಯಾದಂತಹ ಪ್ರಕರಣ ಇದು. ಆದರೆ ಪ್ರಕರಣ ದಾಖಲಿಸಿಕೊಳ್ಳುವುದಕ್ಕೆ ಪೊಲೀಸರು ಹಿಂದೇಟು ಹಾಕಿದ್ಯಾಕೆ? ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಕರಣದ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಆರೋಪಿಗಳ ವಿರುದ್ಧ ಕೇಸ್ ದಾಖಲಾಗಿದೆ. ಈಗ ಫಯಾಜ್ ಹಾಗೂ ಆತನ ಗ್ಯಾಂಗ್ ಹಿಂದೂ ಯುವಕನನ್ನ ಹತ್ಯೆ ಮಾಡಿತ್ತು. ತಾಯಿ ಮಂಜಮ್ಮ ದೂರಿನ ಮೇಲೆ ಟೌನ್ ಠಾಣೆಯಲ್ಲಿ ಪೊಲೀಸರು ಕೇಸನ್ನ ದಾಖಲಿಸಿಕೊಂಡಿದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ರಿ, ಫಯಾಜ್ ಹಾಗೂ ಆತನ ಗ್ಯಾಂಗ್ ಹಿಂದೂ ಯುವಕನ ಮನೆಗೆ ನುಗ್ಗಿ ಆತನ ಮೇಲೆ ಹಲ್ಲೆ ನಡೆಸಿ ಹತ್ಯೆ ಮಾಡಿತು. ಆದರೆ ಇದರ ಬಗ್ಗೆ ದೂರು ದಾಖಲಿಸಿಕೊಳ್ಳುವುದಕ್ಕೆ ಪೊಲೀಸರು ಹಿಂದೇಟು ಹಾಕಿದ್ರು. ಘಟನೆ ದೊಡ್ಡದಾಗ್ತಾ ಇದ್ದಂತೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ ಪ್ರಕರಣದ ಬಗ್ಗೆ ವರದಿ ಪ್ರಸಾರ ಆಗ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡು ಈಗ ದೂರನ್ನ ದಾಖಲಿಸಿದ್ದಾರೆ. ತಾಯಿ ಮಂಜಮ್ಮ ದೂರಿನ ಮೇಲೆ ಟೌನ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಹಿಂದೂ ಯುವಕನ ಹತ್ಯೆಯನ್ನ ಮರೆಮಾಚೋದಕ್ಕೆ ಯತ್ನಿಸಿದ್ರ ಹಾಗಾದ್ರೆ ಪೊಲೀಸರು? ತಡರಾತ್ರಿ ಕೊಲೆ ಆದ್ರೂ ಕೇಸನ್ನ ದಾಖಲಿಸಿಕೊಂಡಿಲ್ಲ. ರಾಕೇಶ್ ಕುಟುಂಬದ ಪರ ನಿಂತಹ ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರು ಪೊಲೀಸರು ಕೇಸ್ ದಾಖಲಿಸಿಕೊಳ್ಳುವುದಕ್ಕೂ ಮೀನಾಮೇಷ ಎಣಿಸ್ತಾ ಇದ್ದಾರೆ ಅನ್ನೋದು ಬಿಜೆಪಿ ಮತ್ತು ಹಿಂದೂ ಕಾರ್ಯಕರ್ತರಿಗೆ ಸಿಟ್ಟು ತರಿಸಿದೆ. ಬಿಜೆಪಿ ಕಾರ್ಯಕರ್ತರು ಎಚ್ಚೆತ್ತುಕೊಳ್ತಾ ಇದ್ದಂತೆ ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಕೊಲೆಯಾದ 18 ಗಂಟೆಯ ನಂತರ ಮೃತದೇಹ ಮರಣೋತ್ತರ ಪರೀಕ್ಷೆ ಆಗುತ್ತೆ. ಈಗ ದೂರು ದಾಖಲಾಗಿದೆ. ಆ ಹುಡುಗ ರಾಕೇಶ್ ಎಂಬ ಹುಡುಗ ಅಲ್ಲಿ ಆಜು ಬಾಜು ಮನೆಗೆ ರೊಟ್ಟಿ ಕೇಳಿ, ಕೂಲಿಗಾರ ಅವನು, ಯಾವ ಕೂಲಿ ಗೀಲಿ ಸಿಗ್ತಿಲ್ಲ ಅಂದ್ರೆ ಬಾಜು ಮನೆಗೆ ರೊಟ್ಟಿ ಕೇಳಿ ಬದುಕ್ತಿದ್ದ ಅವನು. ಇವತ್ತಿಂದ ಅಲ್ಲ, ಭಾಳ ದಿವಸಲಿಂದನೇ ನಾನು ಕೇಳಿದ್ದೆ. ನಾನು ಭಾಳ ದಿವಸಲಿಂದ ರೆಗ್ಯುಲರಾಗಿ ಆ ಅಕ್ಕಪಕ್ಕ ಮನೆಯಲ್ಲಿ ಒಂದು ರೊಟ್ಟಿ ಅಥವಾ 2 ರೊಟ್ಟಿ ತೊಗೊಂಡು ಉಂಡು ಬದುಕಂತವನು. ನಿನ್ನೆ ಮತ್ತೆ ರೊಟ್ಟಿ ಕೇಳೋಕೆ ಹೋಗ್ಯಾನ, ಬಾಗಿಲು ಬಡ್ದನ. ಬಾಗಿಲು ಬಡ್ದು ಒಂದು ಹುಡುಗಿ ಬಾಗಿಲು ತೆಗೆದು, ಇಲ್ಲ ನಾ ಏನು ಕೊಡಂಗಿಲ್ಲ ಹೋಗಂತಂದು ಬೈದದಕ್ಕೆ ಇವನ ಒಂದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.